ದಕ್ಷಿಣ ಅಖಾಡಕ್ಕೆ ಈಶ್ವರಪ್ಪನವರು ಇದೀಗ ಮಾಜಿ PA ವಿನಯ್ 2022ರ ದಕ್ಷಿಣ ಪದವೀಧರ ಕ್ಷೇತ್ರದ ಎಲೆಕ್ಷನ್ಗೆ ನಾನೇ ಬಿಜೆಪಿ ಅಭ್ಯರ್ಥಿ ಅಂತಿದ್ದಾರೆ ವಿನಯ್. ಬ್ರೇಕಿಂಗ್ ನ್ಯೂಸ್. ಸಚಿವ KS ಈಶ್ವರಪ್ಪನವರು ಅವರ PA ಆಗಿದ್ರಲ್ಲ, ರಾಜ್ಯಾದ್ಯಂತ ಸುದ್ದಿ ಕೂಡ ಆಗಿದ್ರು. ಮಾಜಿ PA ಈಗ ವಿನಯ್ 2022ರ ದಕ್ಷಿಣ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದಾರೆ. ಚುನಾವಣೆಗೆ ನಾನೇ ಬಿಜೆಪಿ ಅಭ್ಯರ್ಥಿ ಅಂದ್ರು ವಿನಯ್. ಟಿಕೆಟ್ ಘೋಷಣೆಗೂ ಮುಂಚೆನೆ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ. BSY ಅವರು ಅಂದರೆ BS ಯಡಿಯೂರಪ್ಪನವರು, ಈಶ್ವರಪ್ಪನವರು, ಶೆಟ್ಟರ್ ಅವರು, ಪ್ರಹ್ಲಾದ್ ಜೋಶಿ ಅವರನ್ನು ಬೆಂಬಲಿಸ್ತಾರೆ. ನಮ್ಮ ಪಕ್ಷ ಗುರುತಿಸಿ ಟಿಕೆಟ್ ಕೊಡುತ್ತೆ ಅನ್ನೋದು ವಿನಯ್ ಅವರ ಆತ್ಮವಿಶ್ವಾಸ. ಗೊತ್ತಿಲ್ಲ, ಅತಿಯಾದ ಆತ್ಮವಿಶ್ವಾಸನ ಇರ್ಬೋದು, ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರ್ಬೋದು. ಕಳೆದ 1 ವರ್ಷದಿಂದ ಮತದಾರರನ್ನ ನೋಂದಣಿ ಮಾಡಿಸೋ ಕೆಲಸ ಮಾಡ್ತಿದ್ದೀನಿ. 4 ಜಿಲ್ಲೆಗಳ ಪ್ರವಾಸ ಮಾಡಿ ಈಗಾಗಲೇ 27,000 ಮತದಾರರನ್ನ ಸೇರಿಸಿದ್ದೀನಿ. 100ಕ್ಕೆ 100ರಷ್ಟು ಈ ಬಾರಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂದ್ರು ವಿನಯ್. ಸಂತೋಷ್ ಜೊತೆ ಗಲಾಟೆ ವೈಯಕ್ತಿಕ ವಿಚಾರ ಅಂದ್ರು ವಿನಯ್. ನಾನು ಅಭ್ಯರ್ಥಿ ಖಂಡಿತವಾಗಿರ್ತೀನಿ, ಅದರಲ್ಲಿ ನನ್ನ ಡೌಟೇ ಇಲ್ಲ. ನಾನು ಹೇಳ್ತಿಲ್ವಾ, ಈಶ್ವರಪ್ಪರಾಗಲಿ, ಯಡಿಯೂರಪ್ಪರಾಗಲಿ, ಜಗದೀಶ್ ಶೆಟ್ಟರ್ ಆಗಲಿ, ಪ್ರಹ್ಲಾದ್ ಜೋಶಿ ಅವರಾಗಲಿ, ನಳಿನ್ ಕುಮಾರ್ ಕಟೀಲ್ ಆಗಲಿ, ಅಥವಾ ನಮ್ಮ ವಿವಿಧ ರಾಷ್ಟ್ರೀಯ ನಾಯಕರುಗಳಾಗಲಿ, ಎಲ್ಲರೂ ಅಷ್ಟೇ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಈಗ ಫಸ್ಟು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಯುವಕರನ್ನ ಗುರುತಿಸ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ. ಸುಮ್ಮನೆ ನಾನು ಟಿಕೆಟ್ ತೊಗೋತೀನಿ, ನಾನು ಟಿಕೆಟ್ ಕೊಡಿ, ನಾನು ಆಮೇಲೆ ಟಿಕೆಟ್ ಕೊಟ್ಟ ನಂತರ ನಾನು ಎಲ್ಲರನ್ನೂ ಮಾತಾಡಿಸ್ತೀನಿ ಅನ್ನೋ ಒಂದು ಪ್ರಕ್ರಿಯೆ ಕೆಲಸದಲ್ಲಿ ನಾವು ಆಗಬಾರ್ದು. ಯಾಕಂದರೆ ಫಸ್ಟು ಮೂಲ ಮತದಾರ ಎನ್ರೋಲ್ಮೆಂಟೇ ಇಲ್ಲ ಅಂತಂದರೆ ನಾವು ಟಿಕೆಟ್ ತೊಗೊಂಡು ಏನು ಪ್ರಯೋಜನ ಆಗೋದಿಲ್ಲ. ಸೊ ಹಂಗಾಗಿ ಫಸ್ಟ್ ಮಾಡ್ತಕ್ಕಂಥ ಬೇಸಿಕ್ ಕೆಲಸ ಏನಿದೆ ಆ ಕೆಲಸವನ್ನು ನಾನು ಮಾಡಿಕೊಂಡು ಸುಮಾರು 1 ವರ್ಷದಿಂದ ಎನ್ರೋಲ್ಮೆಂಟ್ನ ನಾನು ಮಾಡ್ಕೊಂಡು ಬಂದಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ನಾನು 27,000 ಎನ್ರೋಲ್ಮೆಂಟು 4 ಜಿಲ್ಲೆಯಲ್ಲಿ ಖುದ್ದು ಪ್ರವಾಸ ಮಾಡಿ ನನ್ನದೇ ಆದ ಒಂದು ತಂಡ ಕಟ್ಟು ಮಾಡಿದ್ದೀನಿ. ಹಂಗಾಗಿ ನಮ್ಮ ಯುವಕ ಇರೋದ್ರಿಂದ ನನಗೆ ಅವಕಾಶವನ್ನು ಖಂಡಿತ ಸಿಗುತ್ತದೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ದೀವಿ. ಕೊರೋನಾ ಅಂದರೆ ಇದು ಸಂಬಂಧಪಟ್ಟ ಹಾಗೆ ವಾಟ್ಸಪ್ ಸಹಾಯವಾಣಿ ಕೂಡ ಇದೆ. ಮೆಸೇಜ್ ಮಾಡಿ ಮಾಹಿತಿ ಪಡ್ಕೊಳ್ಬೋದು. 7977773753 79 77 77 37 53. ವೆಬ್ಸೈಟ್ ಕೂಡ ಇದೆ www.moneycontrol.com/ಸಂಜೀವಿನಿ.